अगर अमेरिका ने पाकिस्तान पे कोई हमला कर दिया, हमारी तो अगर हमारे न्यूक्लियर रेंज में नहीं भी है अमेरिका, लेट से अगर हम खलीजी ममालिक में जो है उनके अड्डों तक भी नहीं पहुंच सकते या हम इसराइल पे भी हमला नहीं कर सकते, हमारे लिए क्या वाइज रास्ता होगा आपके ख्याल में? ಇಂಡಿಯಾ ಅಮೇರಿಕ ಹೊಡೆದ್ರ ನಮ್ಮ ಹೊಡೆತ ಇಂಡಿಯಾಕ್ಕೆ. ಪಾಕಿಸ್ತಾನದ ಲಾಜಿಕ್ ಅರ್ಥ ಆಗ್ತಿದ್ಯಾ? ನೋಡ್ರಿ ಭಾಯ್, ಪಾಕಿಸ್ತಾನದ ಮಾಜಿ ರಾಯಭಾರಿ ಅಬ್ದುಲ್ ಬಾಸಿತ್ ಒಂದು ಹೇಳ್ಕೊಬಿಟ್ರು. ಅಷ್ಟು ಗ್ರೇಟ್ ಲಾಜಿಕ್ ಹೇಳಿದ್ರು ಅಂದ್ರೆ ನ್ಯೂಟನ್ ಬದುಕಿದ್ದಿದ್ರೆ ತಾನೇ ತಲೆ ಮೇಲೆ ಕೈ ಹೊಡ್ಕೊತಿದ್ದ. ಅಮೇರಿಕ ನಮ್ಮ ನ್ಯೂಕ್ಲಿಯರ್ ಮೇಲೆ ಏನಾರ ಮಾಡಿದ್ರೆ ನಾವು ಇಂಡಿಯಾ ಮೇಲೆ ಬಾಂಬ್ ಹಾಕ್ತೀವಿ ಹಿಂತ ತಿಳ್ಕೊಬಿಟ್ರು. ಅರ್ಥ ಆತಾ? ಅಮೇರಿಕ ಹೋದ್ರ ತೊಡೆ ಚೂಟಿ ಹಾಕ್ಕೊಳ್ಳಂಗೆ ಪಕ್ಕದ ನೆರೆ ಮನೆಯ ಕಲ್ಲೇಸಿತ್ರಿ. ಇದು ಸ್ಟ್ರಾಟಜಿ ಅಲ್ರಿ ಭಾಯ್, ಇದು ಫ್ರಸ್ಟ್ರೇಷನ್ ಮ್ಯಾನೇಜ್ಮೆಂಟ್ ಕ್ಲಾಸು. ಇದೇ ಲಾಜಿಕ್ಕು ನಾವು ಇಟ್ಕೊಂಡ್ರೆ ಹೆಂಗಿರ್ತಿತ್ತು ನೋಡ್ರಿ. ಧಾರವಾಡದಾಗ ನಿಮ್ಮ ಮ್ಯಾನೇಜರ್ ಬೈದ, ನೀವು ಮನಿಗೆ ಬಂದು ನಿಮ್ಮ ನಾಯಿಗೆ ಒದ್ರಿ. ಶಾಲೆಯಾಗ ಮಾಸ್ತರ್ ಬೆತ್ತ ಹೊಡೆದ, ನೀವು ಮನಿಗೆ ಬಂದು ತಮ್ಮಂಗೆ ಬೈದ್ರಿ. ಇದೇ ಪಾಕಿಸ್ತಾನ ಡಿಪ್ಲೊಮೆಟಿಕ್ ಪಾಲಿಸಿ ಭಾಯ್. ಈಗ ಅಮೇರಿಕಾ ಇಂಟೆಲಿಜೆನ್ಸ್ ಚೀಫ್ ತುಲಸಿ ಗ್ಯಾಬರ್ಡು ಈಕಿ ಮಾರ್ಚ್ 18ಗೆ ಹೇಳ್ಬಿಟ್ರು, ರಷ್ಯಾ, ಚೀನಾ, ನಾರ್ತ್ ಕೊರಿಯಾ ಜೊತೆಗೆ ಪಾಕಿಸ್ತಾನ ಅಮೇರಿಕಾಕ್ಕೆ ನ್ಯೂಕ್ಲಿಯರ್ ಥ್ರೆಟ್ ಉಂಟ. ಅಂದ್ರೆ ಅಮೇರಿಕ ಪಾಕಿಸ್ತಾನಕ್ಕೆ ನೋಡ್ತೈತಿ, ಪಾಕಿಸ್ತಾನ ಇಂಡಿಯಾಕ್ಕೆ ನೋಡ್ತೈತಿ, ಇಂಡಿಯಾ ಆರಾಮಾಗಿ ಚಹಾ ಕುಡ್ಕೊಂಟ ಎರಡನ್ನೂ ನೋಡ್ತೈತಿ. ಬಾಸಿತ್ ಸಾಹೇಬ್ರು ಹೇಳಿದ್ರು, ನಾವು ಅಮೇರಿಕ ರೀಚ್ ಮಾಡ್ಲಿಕ್ಕಾಗ್ದಿದ್ರೆ, ಇಸ್ರೇಲ್ ಹೊಡಿಲಿಕ್ಕಾಗ್ದಿದ್ರೆ ಮತ್ತೇನ್ ಮಾಡಬೇಕು? ಇಂಡಿಯಾ. ಸರ್ಜಿ, ಇದ್ ಕೇಳಿ ನಂಗೊಂದು ಹಳೆ ಜೋಕ್ ನೆನ್ಪಾತು. ಕತ್ಲಾಗ್ ಚಾವಿ ಕಳ್ಕೊಂಡ್ ಆಸಾಮಿ ದೀಪ ಇರೋ ಜಾಗದಾಗ ಹುಡುಕ್ತಿದ್ದ, ಯಾಕಂದ್ರೆ ಅಲ್ಲಿ ಕ್ಲೋಸ್ ಐತೆ ಕಾಣ್ತದ. ಪಾಕಿಸ್ತಾನಕ್ಕೂ ಇಂಡಿಯಾ ಕ್ಲೋಸ್ ಐತೆ, ಅದಕ್ಕೆ ಇಂಡಿಯಾ ಕಾಣ್ತದ. ಆದ್ರ ಭಾರತ ಏನ್ ಮಾಡ್ತು? ಇಂಡಿಯಾ ಸುಮ್ಮನೆ ಬ್ರಹ್ಮೋಸ್ ಮಿಸೈಲ್ ಮಸ್ತ್ ಮಾಡ್ತು, S-400 ಡಿಫೆನ್ಸ್ ಸಿಸ್ಟಮ್ ರೆಡಿ ಇಟ್ಟಿದೆ, ರಫೇಲ್ ಜೆಟ್ ಹಾರ್ತಾ ಅದ, ಮತ್ ನಾವು ಮಾರ್ಚ್ 22ರಾಗ IPL ನೋಡ್ಕೊಂತ ಆರಾಮಾಗಿದ್ದೇವಿ. ಬಾಸಿತ್ ಸಾಹೇಬರ್ ಲಾಜಿಕ್ ಒಂದು ಮಾತ್ನಾಗ ಹೇಳ್ಬೇಕಂದ್ರ, ನೆರೆ ಮನೆಯಾಗ ಹಸ ಮಾಡಿದ್ರೆ ನಮ್ಮ ಮನೆಯಾಗ ಉರುಪ ಹಚ್ಚೋ ಮಂದಿ ಇವರು. ಇಂಥ ಡಿಪ್ಲೊಮೇಟ್ ಇದ್ರೆ ಶತ್ರು ಬೇಡ ಭಾಯ್. ವಿಡಿಯೋ ಚೆನ್ನಾಗನ್ಸಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ.